ಹಾಯ್ ನಮಸ್ಕಾರ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ LLB ಯೂನಿಟ್ ಟೆಸ್ಟ್ 2ರ ಇಂಗ್ಲೀಷ್ ಭಾಷೆ ಕುರಿತು ಪ್ರಶ್ನೆ ಪತ್ರಿಕೆ ಮತ್ತು ಇಲ್ಲಿ ಕೀ ಉತ್ತರ ಕೂಡ ಕೊಡ್ತೀನಿ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ. ನೋಡಿ, 2026-21 ಸಾಲಿನ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದರಲ್ಲಿ ಬಹುಮುಖ್ಯ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗ್ತವೆ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ. ನೋಡಿ, LLB ಯೂನಿಟ್ ಟೆಸ್ಟ್ ಇಂಗ್ಲೀಷ್ ಸಂಬಂಧಪಟ್ಟಂಥ ಇಲ್ಲಿ ಬಹುಮುಖ್ಯ MCQ ಕೊಟ್ಟಿರ್ತೀವಿ. ಹಾಗೆ ಇಲ್ಲಿ ಕೊಟ್ಟಿರುವಂಥ 1ನೇ ಪ್ರಶ್ನೆ, ನೇಮ್ ಆಫ್ ದಿ ಆಥರ್ ಆಫ್ ದಿ ಓಡ್ಸಿ ಐ ಮೆನ್ಷನ್ ಇನ್ ದ ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಎಂಬ ಒಂದು ಪಾಠದ ಮೇಲೆ ಪ್ರಶ್ನೆಯನ್ನು ಕೇಳಾಗಿದೆ. ಇಲ್ಲಿ 4 ಆಪ್ಷನ್ಸ್ ರೈಟ್ ಆನ್ಸರ್ ಏನಿರುತ್ತೆ, ಆಪ್ಷನ್ ಸಿ ಹೋಮರ್ ಆಗಿರುತ್ತೆ. ಇನ್ನು 2ನೇ ಪ್ರಶ್ನೆ, ದ ಟೆಂಡರ್ ಸನ್ಸೀನ್ ಆ್ಯಂಡ್ ಲೀನ್ಸ್ ಆನ್ ದ ಡ್ಯಾಶ್ ಇನ್ ಹೆವೆನ್ ಆಫ್ ಅರ್ತ್ ಅಂದ ನಾಟ್ ಆನ್ ದ ಅರ್ತ್ ಅಂತಿದೆ ನೋಡಿ. ಆ ಪೋಯಮ್ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ವರ್ಜೆಂಟಿನಾ ಗಾರ್ಡನ್ಸ್ ಆಗಿರುತ್ತೆ. 3ನೇ ಪ್ರಶ್ನೆ, ಕಂಪ್ಲೀಟ್ ದ ಅನಾಲಜಿ ಮಾಡಿಕೊಂಡು ರೆಫರೆನ್ಸ್ ಅಂತ ಪೋಯಮ್ ಕೊಟ್ಟಿರ್ತಾರೆ. ಯಾವುದಂದರೆ ಜಪಾನ್ ಆ್ಯಂಡ್ ಬ್ರೆಜಿಲ್ ಮೇಲೆ ಒಂದು ಕ್ವಶನನ್ನು ಕೇಳಾಗಿದೆ. ಥ್ರೋ ಎ ಟ್ರಾವೆಲರ್ಸ್ ಐ ಅನ್ನೋದು ಪದ್ಯದ ಮೇಲೆ ಈ ಕ್ವಶನ್ಸ್ ಇದೆ. ಬೋಯಿಂಗ್ ಗರ್ಲ್ಸ್ ಯಾವ ರೀತಿ ಜಪಾನಲ್ಲಿ ಕೆಲಸ ಮಾಡ್ತಾರೆ ಎಂಬುದನ್ನು ಪ್ರಶ್ನೆನ ಕೇಳಾಗಿದ್ದು. ಹಾಗೆ ಡ್ರೈವರ್ಸ್ ಆ್ಯಂಡ್ ದ ಅದರ್ ಡ್ರೈವರ್ಸ್ ಆ್ಯಂಡ್ ಬ್ರೆಜಿಲ್ ಮೇಲೆ ಕ್ವಶನ್ಸ್ ಕೇಳಿದ್ದು. ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ. ಅಲ್ಲಿ ನೋಡ್ಕೋಬೇಕು. ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಹಾಗೆ 4ನೇ ಪ್ರಶ್ನೆ ನೋಡ್ಕೋಬೇಕು, ವೇರ್ ಡಸ್ ದ ಪೈನ್ ದ ಗ್ರೇ ಆ್ಯಂಡ್ ಪೇಮೆಂಟ್ಸ್ ಆ್ಯಂಡ್ ಡೆಕೋರೇಟೆಡ್ ವಿತ್ ದ ಬ್ಯೂಟಿಫುಲ್ ಬ್ಲ್ಯಾಕ್ ಮೊಜಾಕ್ಸ್ ಆ್ಯಂಡ್ ಸ್ಟೇಟ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೋ ಎ ಟ್ರಾವೆಲರ್ಸ್ ಅಂಕದಲ್ಲಿ ಇಲ್ಲಿ ಹಾಕಿರ್ತಾರೆ ನೋಡಿ. ಪ್ರಶ್ನೆ ಸಿ ಏನು ಕೋಪಕಬನ ಆಗಿರುತ್ತೆ. ಸಿ ರೈಟ್ ಆನ್ಸರ್ ಆಗಿರುತ್ತೆ. ಹಾಗೆ 5ನೇ ಪ್ರಶ್ನೆ ನೋಡೋಣ. ಹಾಗೆ ಚಾಯ್ಸ್ ದ ಕರೆಕ್ಟ್ ಸಿರೀಸ್ ಚೆಕ್ ಮಾಡಬೇಕಾಗಿರುತ್ತೆ. ಎವೆಂಟ್ಸ್ ಆಫ್ ದಿ ಹ್ಯಾವೆನ್ಸ್ ಆಫ್ ದಿ ಅಲ್ಲಿ ಸಂಬಂಧಪಟ್ಟಂಥ ಹ್ಯಾಪನ್ ಇನ್ ದ ಹೋಟರ್ ಇದು ರೈಟ್ ಆನ್ಸರ್ ಎ ಆಗಿರುತ್ತೆ. ಪಾಪ್ ಕಂಬೈನರ್ ಲೀಡರ್ ವಿಜಿಟೆಡ್ ರೂಪ್ ಪ್ಲೇಸ್ಡ್ 5 pounds ಆಫ್ ದ ಫ್ಲೋರ್ ಡಿಮ್ಯಾಂಡ್ಸ್ ಆ್ಯಂಡ್ ಹೋಟರ್ ಫಾರ್ ಮುಡುಕ ಮೇಕ್ಸ್ ರೂಪ್ ಸಿವಿಯರ್ ಆ್ಯಂಡ್ ಇಲ್ಲಾಗಿರುತ್ತೆ. ಈ ಪ್ರಶ್ನೆಗೆ ರೈಟ್ ಆನ್ಸರ್ ಎ ಆಗಿರುತ್ತೆ. ಇನ್ನು 6ನೇ ಪ್ರಶ್ನೆ, ಹೌ ಮೆನಿ ಸೀಲಿಂಗ್ಸ್ ಆ್ಯಂಡ್ ಡೈಡ್ ರೂಪ್ ಫೈನಲಿ ಫೇ ದ ಲೀಡರ್ಸ್ ಆ್ಯಂಡ್ ಕಾಸ್ಟ್ ದಿಯರ್ ಹೋಟ್ಸ್ ಫಾರ್ ದ ಮರ್ಕಸ್ ಇನ್ ದ ಹೋಟರ್. ಮರ್ಕಸ್ ಐಬವನು ಯಾವ ರೀತಿ ಪೇ ಮಾಡ್ತಾನೆ ಅಂದರೆ 3 ಅನ್ನೋ ರೈಟ್ ಆನ್ಸರ್ ಪೇ ಮಾಡ್ತಾನೆ. 3 ಹೋಟನ್ನು ಹಾಕ್ತಾನೆ. ರೈಟ್ ಆನ್ಸರ್ ಬಿ ಆಗಿರುತ್ತೆ. ಇಲ್ಲಿ 2-3 ಸೆಂಟೆನ್ಸ್ ಯೂಸ್ ಮಾಡೋ ಕ್ವಶನ್ಸ್ ಇವೆ. ಅವನು ಕೂಡ ನಾನು ಟಿಕ್ ಮಾಡಿದ್ದೀನಿ. ಅವುಗಳನ್ನ ಓದ್ಕೋಬೇಕಂತ ಹೇಳ್ತೀನಿ. ಹಾಗೆ ಇಲ್ಲಿ ನಿಮಗೆ ಡೂ ಆ್ಯಸ್ ಡೈರೆಕ್ಟ್ಲಿ ಪಾರ್ಟ್ ಸಿ ಕೇಳುವಂಥ ಪ್ರಶ್ನೆಗಳಿರ್ತವೆ. ಒಂದು ಕ್ವಶನ್ ಟ್ಯಾಗ್ ಕೇಳ್ತಾರೆ. ಹಾಗೆ ಒಂದು ಸೆಂಟೆನ್ಸನ್ನು WH ಕ್ವಶನ್ನ ಟ್ರೈ ಮಾಡಬೇಕಾಗಿರುತ್ತೆ. ಇಲ್ಲಿ ಒಂದು ಆರ್ಟಿಕಲ್ ಮೇಲೆ ಕ್ವಶನ್ಸ ಕೇಳಿದರು. ಹಾಗೆ ಇಲ್ಲಿ ಏನು ಮಾಡೋದು, ಆರ್ಟಿಕಲ್ ಕೇಳಿದ್ದಾರೆ ನೋಡಿ. ಐ ನೀಡ್ ಡ್ಯಾಶ್ ಅವರ್ ಟು ಕಂಪ್ಲೀಟ್ ಮೈ ಹೋಮ್ವರ್ಕ್. ಇಲ್ಲೇನಾಗಿರುತ್ತೆ, ಆರ್ಟಿಕಲ್ ಆ್ಯನ್ ಆಗಿರುತ್ತೆ, ಆ್ಯನ್ ಅವರ್ ಆಗಿರುತ್ತೆ. ಇಲ್ಲಿ ಇನ್ನೊಂದು ರೀಅರೇಂಜ್ ಸ್ಟೇಟ್ಮೆಂಟ್ಸ್ ಇದೆ, ಅವನು ಕೂಡ ನೋಡ್ಕೋಬೇಕು ಎಲ್ಲ ವಿದ್ಯಾರ್ಥಿಗಳು. ಇನ್ನೊಂದು ನಿಮಗೆ ಸ್ಕ್ರೀನು ಬ್ಲರ್ ಆಗ್ತಿರುತ್ತೆ. ತುಂಬಾ ಬ್ಲರ್ ಆಗಿದೆ. ವೇಟ್ ಮಾಡಬೇಕು, ನಮ್ಮನ್ನು ಕ್ಷಮಿಸಬೇಕು ಅಂತ ಹೇಳ್ತೀನಿ. ದ ಪೈಲಟ್ ಡೈಸ್ ಪ್ಲೇ ದ ಬೋಯಿಂಗ್ ಅಲ್ಲಿ 307 ಟ್ರಿಸ್ ವೀಕ್ ಅಂತಿದೆ ನೋಡಿ. ಅಲ್ಲಿ ಏನಾಗಬೇಕು, ಪ್ಲೇಯಿಂಗ್ ಆಗಬೇಕಾಗಿದೆ. ING ಪ್ರತಿ ಸೇರಿಕೊಂಡು ವರ್ಕ್ ಫ್ರಾಮ್ ಆಗಿರುತ್ತೆ. ಇನ್ನು ಇಲ್ಲಿ ಒಂದು ಫಿಲ್ಲಿಂಗ್ ದ ಬ್ಯಾಂಕ್ಸ್ ರೈಟ್ಸ್ ಲಿಂಕರ್ಸ್ ಇದೆ. 3 ಅಂಕ ಒಂದು ಲಿಂಕರ್ನ ಪಡ್ಕೋಬೋದು. ನಾನು ಅಲ್ಲಿ ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ರೆವರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ. ಆ್ಯಂಡ್ ಅನ್ನೋದು ಒಂದು ಲಿಂಕರ್ ಆಗಿದೆ. ಇವನು ಹಾಗೆ ಗ್ರ್ಯಾಜುವಲಿ ಫೈನಲಿ ಅಂತ ಇಂಥ ಯೂಸ್ ಮಾಡಿಕೊಂಡು ಮಾಡಬೇಕಾಗಿರುತ್ತೆ. ಇನ್ನು ಪ್ರೈಮ್ ದಿ WH ಕ್ವಶನ್ನ ಮಾಡಬೇಕಾಗಿರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳು. ಇನ್ನು ಸಂಬಂಧಪಟ್ಟಂಥ ಒಂದು ಇಲ್ಲಿ ಈ ರೀತಿ ನೋಡಿ 2 ಅಂಕವನ್ನು ಈಜಿಯಾಗಿ ಪಡ್ಕೋಬೋದು ನೀವು. ಪ್ಯಾರಾಗ್ರಾಫ್ ಓದ್ಕೊಂಡು ಇಲ್ಲಿ ಬಾಕ್ಸನ್ನು ಫಿಲ್ಅಪ್ ಮಾಡಬೇಕಾಗಿರುತ್ತೆ. ಹಾಗೆ ಇಲ್ಲಿ ರಿಪೋರ್ಟ್ ದ ಫಾಲೋಯಿಂಗ್ ಇದೆ, ಕನ್ವರ್ಸೇಷನ್ಸ್ ಇದೆ, ಅದನ್ನು ಕೂಡ ಓದ್ಕೋಬೇಕು 5 ಅಂಕಕ್ಕೆ. ಇನ್ನು ಕಂಪ್ಲೀಟ್ ದ ಡೈಲಾಗ್ ರೈಟಿಂಗ್ ಇದೆ. ಅದನ್ನು ಕೂಡ ವಿದ್ಯಾರ್ಥಿಗಳು ಬರೀಬೋದು. ಇನ್ನು ಲಾಸ್ಟ್ ಬಂದುಬಿಟ್ಟು ಪಾರ್ಟ್ ಡಿ ಸೆಕ್ಷನಲ್ಲಿ ಕೇಳಿರುವಂಥ ರೈಟಲ್ ಲೆಟರ್ಸ್ ಅನ್ನು ಓದ್ಕೋಬೇಕು. ಅಪ್ಲಿಕೇಶನ್ ಇದು ತುಂಬ ಫಾರ್ಮೇಟ್ ಇದೆ. ವಿದ್ಯಾರ್ಥಿಗಳು ಓದ್ಕೊಂಡು ಇದನ್ನು ಬರೀಬೋದು. ಇನ್ನು ಪ್ರೊಫೈಲ್ ರೈಟಿಂಗ್ ಕೊಟ್ಟಿದ್ದಾರೆ. ನಿಮಗೆ ಚಾಯ್ಸ್ ಇದೆ, ಯಾವುದೊಂದರೂ ಒಂದು ಬರೀಬೋದು ಅಂತ ಹೇಳ್ತೀನಿ. ಇದಕ್ಕೆ ಸಂಬಂಧಪಟ್ಟ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ. ಮುಂದಿನ ತರಗತಿ ಸಿಗೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ನೆಸ್ ಡೇ.